ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಗೆ ತಮಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ತರಗತಿಯಲ್ಲಿ 9ನೇ ತರಗತಿಯ 2ನೇ ಗದ್ಯೆಯ ಭಾಗಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಒಂದಷ್ಟು ಮಾಹಿತಿಯನ್ನು ತಿಳಿಸೋದಾದರೆ, ನಿಮಗೆ ಆಲ್ರೆಡಿ ಗೊತ್ತಿದೆ, ಸಾಕಷ್ಟು ಸಲ ಹೇಳಿದ್ದೀನಿ, ಕನ್ನಡ ಆಧುನಿಕ ಕನ್ನಡ ಸಾಹಿತ್ಯ ಪ್ರಕಾರ ಯಾವುವು? ಆತ್ಮಚರಿತ್ರೆ, ಜೀವನ ಚರಿತ್ರೆ, ಮತ್ತೆ ಜನಪದ, ನಾಟಕ, ಕಥೆಗಳು, ಕವನ. ವೆರಿ ಗುಡ್. ಕತೆ, ಕವನ, ಕಾದಂಬರಿ, ನಾಟಕ, ವಿಮರ್ಶೆ ಅಲ್ವಾ? ಆಮೇಲೆ ಜೀವನ ಚರಿತ್ರೆ, ಜೀವನ, ಆತ್ಮಚರಿತ್ರೆ, ಆಮೇಲೆ ಮಕ್ಕಳ ಸಾಹಿತ್ಯ, ಘಟನೆಗಳು, ಪ್ರವಾಸ ಸಾಹಿತ್ಯ. ನೀವು 3ನೇ ತರಗತಿ ನಾವು ಒಂದ್ಸಲ ಸೂಕ್ಷ್ಮವಾಗಿ ಗಮನಿಸಿದ್ದೆ. ಆದಲ್ಲಿ 3 ತರಗತಿಗಳಲ್ಲೂ ಕೂಡ ಈ ತರದ ಅಷ್ಟು ಪ್ರಕಾರಕ್ಕೆ ಸಂಬಂಧಪಟ್ಟಂದ್ರೆ, ಅಷ್ಟು ಅಂದ್ರೆ ಎಲ್ಲವನ್ನೂ ಕವರ್ ಮಾಡಿಲ್ಲ, ಬಟ್ ಒಂದು 90% ಒಂದಷ್ಟು ಕವರ್ ಮಾಡಿದ್ರೆ ನಮ್ಮ ಪಠ್ಯಪುಸ್ತಕ ರಚನಾ ಸಮಿತಿಯವರು ಒಂದೊಂದು ಸಾಹಿತ್ಯ ಪ್ರಕಾರಕ್ಕೆ ಇದರಲ್ಲಿ ಹಳೆಗನ್ನಡ ಕೂಡ ಬರುತ್ತೆ. ಹಳೆಗನ್ನಡ ಆಗಿರ್ಬೋದು, ನಡುಗನ್ನಡ ಆಗಿರ್ಬೋದು, ಆಧುನಿಕ ಅಂತ ಬಂದಾಗ ಅದರಲ್ಲಿ ಒಂದು ಕಥೆ ಆಗಿರ್ಬೋದು, ಕಥನ ಕವನ ಆಗಿರ್ಬೋದು, ಜನಪದ ಆಗಿರ್ಬೋದು, ಅಥವಾ ಪ್ರವಾಸ ಆಗಿರ್ಬೋದು, ನಾಟಕ ಆಗಿರ್ಬೋದು. ಈ ತರದ ಒಂದಷ್ಟು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ, ಸಾಹಿತ್ಯ ಪ್ರಕಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪದ್ಯ ಭಾಗಗಳನ್ನ ನಾವು ಇಟ್ಟಿರ್ತಕ್ಕಂಥದ್ದು ನಾವು ಉದಾಹರಣೆಗಳ ಮುಖಾಂತರ ಸಾಕಷ್ಟು ನೋಡಿದ್ವಿ. ಹಾಗೆ ಪ್ರಸ್ತುತ ಒಂದು ಗದ್ಯ ಭಾಗ ಅಂತಕ್ಕಂಥದ್ದು ಕೂಡ ನೀವೇನೀಗ ಒಂದಷ್ಟು ಪ್ರಕಾರಗಳಿರೋ ಈ ಪ್ರಕಾರಗಳಲ್ಲಿ ಒಂದು ಸಾಹಿತ್ಯ ಪ್ರಕಾರಕ್ಕೆ ಸೇರಿದಂತಹ ಒಂದು ಗದ್ಯ ಆಗಿದೆ. ಹಾಗಾದ್ರೆ ಯಾವ ಪ್ರಕಾರ ಅಂತಂದ್ರೆ ಪ್ರವಾಸ ಸಾಹಿತ್ಯ. ಏನೇನು ಇಲ್ಲಿ ಬೋರ್ಡ್ ಮೇಲೆ ಅಂಡರ್ಲೈನ್ ಮಾಡಿದರೆ, ಪ್ರವಾಸ ಸಾಹಿತ್ಯ ಆಧುನಿಕ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದಾಗಿರ್ತಕ್ಕಂತಹ ಪ್ರವಾಸ ಸಾಹಿತ್ಯ ಅನ್ನೋದೇನಿದೆಯೋ ಆ ಒಂದು ಪ್ರವಾಸ ಸಾಹಿತ್ಯ ಪ್ರಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ಗದ್ಯ ಭಾಗ ನಾನು ಇವತ್ತಿನ ತರಗತಿಯಲ್ಲಿ ಮಾಡ್ತಾ ಇದ್ದೇನೆ. ಹಾಗಾದ್ರೆ ಪ್ರವಾಸ ಸಾಹಿತ್ಯ ಅಂದ್ರೆ ಏನು? ಈಗಾಗಲೇ 8ನೇ ತರಗತಿಯಲ್ಲಿ ಪ್ರವಾಸ ಸಾಹಿತ್ಯದ ಬಗ್ಗೆ ಒಂದು ಗದ್ಯ ಇತ್ತು, ಅಲ್ಲಿ ಹೇಳಿದ್ದೀನಿ ಕೂಡ, ಹೌದು. ಹಾಗಾದ್ರೆ ಪ್ರವಾಸ ಸಾಹಿತ್ಯ ಅಂದ್ರೆ ಏನು? ಏನ್ ಪ್ರವಾಸ ಸಾಹಿತ್ಯ ಅಂದ್ರೆ? ಏನ್ ಗಟ್ಟಿಯಾಗಿ ಹೇಳಿ. ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಅದನ್ನೇ ನೀಟಾಗಿ ಹೇಳಿ, ಪ್ರಯತ್ನ ಪಡ್ತಾ ಇದ್ರೆ ಸ್ವಲ್ಪ ಸ್ಪಷ್ಟವಾಗಿ ವಾಕ್ಯ ರೂಪದಲ್ಲಿ ಹೇಳ್ಬಿಟ್ರೆ ಕರೆಕ್ಟ್ ಆಗುತ್ತೆ. ನೀವು ಗುಣ ಅಂತಂದ್ರೆ ನನಗೂ ಕೂಡ ಕೇಳಲ್ಲ, ನೀವೇ ಹೇಳಿದ್ರಿಂದ ನಿಮಗೂ ಕೂಡ ಅರ್ಥ ಆಗೋದಿಲ್ಲ. ಏನ್ ಪ್ರವಾಸ ಸಾಹಿತ್ಯ ಅಂದ್ರೆ? ಪ್ರವಾಸದ ಅನುಭವವನ್ನ ದಾಖಲಿಸ್ತಕ್ಕಂಥದ್ದೇ ಪ್ರವಾಸ ಸಾಹಿತ್ಯ ಅಲ್ವಾ? ಪ್ರವಾಸವನ್ನ ನಾವು ಕೂಡ ಹೋಗಿದ್ವಿ, ನೀವು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಹೋಗಿದ್ವಿ. ಶೈಕ್ಷಣಿಕ ಪ್ರವಾಸವನ್ನ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ನಾವು ಡಿಸೆಂಬರ್ ತಿಂಗಳಲ್ಲಿ ಹಮ್ಮಿಕೊಳ್ತೀವಿ ಅಲ್ವಾ? ಕಳೆದ ಬಾರಿ ಕೂಡ ನಾವು ಪ್ರವಾಸವನ್ನ ಹೋಗಿದ್ವಿ. ಆದರೆ ಈ ತರ ಪ್ರವಾಸ ಯಾವುದೇ ಒಬ್ಬ ವ್ಯಕ್ತಿ ತಾನು ಹೋದಂತಹ ಪ್ರವಾಸದ ಒಟ್ಟಾರೆ ಅನುಭವಗಳನ್ನ ದಾಖಲಿಸ್ತಕ್ಕಂಥದ್ದನ್ನ ಪ್ರವಾಸ ಸಾಹಿತ್ಯ ಅಂತ ಕರಿತೀವಿ. ಹಾಗಾದ್ರೆ ದಾಖಲಿಸ್ತಕ್ಕಂಥದ್ದು ಅಂದ್ರೆ ಬರೆದಿರ್ತಕ್ಕಂಥದ್ದು ಅಷ್ಟೇ, ಇನ್ನೇನಿಲ್ಲ. ನಮಗೂ ಮತ್ತೆ ನಮ್ಮ ಕವಿಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪ ಅಂದ್ರೆ, ನಾವ್ ಎಲ್ಲೇ ಹೋದ್ರು ಕೂಡ ಸುಮ್ಮನೆ ಹೋಗ್ತೀವಿ, ನೋಡ್ತೀವಿ, ಒಂದಷ್ಟು ಎಂಜಾಯ್ ಮಾಡ್ತೀವಿ, ಮತ್ತೆ ಬರ್ತೀವಿ ವಾಪಸ್ ಅಷ್ಟೇ. ಸೊ ಇಲ್ಲಿ ಅನುಭವವನ್ನು ಪಡ್ಕೊಂತೀವಿ, ಆದ್ರೆ ಎಲ್ಲೂ ಕೂಡ ಅದನ್ನ ದಾಖಲಿಸ್ಲಿಕ್ಕೆ ನಾವು ಕೂಡ ಕಳೆದ ಬಾರಿ ಪ್ರವಾಸವನ್ನು ಹೋಗಿದ್ವಿ, ಪ್ರವಾಸಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಬಂಧವನ್ನು ಕೂಡ ಬರೀರಿ ಅಂತೇಳಿ ನಿಮ್ಗೆ ಹೇಳಿದೆ ಅಲ್ವಾ? ಹಾಗೆ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತಾನು ಯಾವ ಸಮಯದಲ್ಲಿ ಯಾವ ದಿನಾಂಕದಿಂದ ಹೊರಡ್ತೀನಿ, ಎಷ್ಟು ಗಂಟೆಗೆ ಪ್ರವಾಸನ ಹೊರಡ್ತೀನಿ ಅನ್ನೋದ್ರಿಂದ ಹಿಡಿದು ತಾನು ಎಲ್ಲಿಗೆ ಹೋದೆ, ಯಾವ ಸ್ಥಳಕ್ಕೆ ಹೋದೆ, ಯಾವ ದಿನ ಹೋದೆ, ಎಲ್ಲೆಲ್ಲಿ ಯಾವ ಸ್ಥಳಗಳನ್ನ ನೋಡಿದೆ, ಆ ಸ್ಥಳದ ಬಗ್ಗೆ ನಾನು ತಿಳ್ಕೊಂಡೆ, ಅದರ ಹಿನ್ನೆಲೆ ಏನು, ಐತಿಹಾಸಿಕ
ಹಿನ್ನೆಲೆ ಏನು, ಅದನ್ನೇ ಯಾವ್ದಾದ್ರು ಒಂದು ಗೊಮ್ಮಟ ಗೋಲ್ ಗೊಮ್ಮಟ ಅಂತ ತಗೊಂಡಾಗ ಆ ಗೋಲ್ ಗೊಮ್ಮಟವನ್ನ ಎಷ್ಟು ಕಟ್ಸಿರು, ಯಾಕಾಗಿ ಕಟ್ಸಿರು, ಅದರ ಹಿನ್ನೆಲೆ ಏನು. ಈ ತರದ ಆ ಒಂದು ಯಾವುದೇ ಒಂದು ಸ್ಥಳದ ಒಟ್ಟಾರೆ ಇತಿಹಾಸವನ್ನ ಸಂಗ್ರಹಿಸಿ ತಾನು ತಿಳ್ಕೊಳ್ಳೋದ್ರ ಜೊತೆಗೆ ಅದೆಲ್ಲದನ್ನು ಕೂಡ ಬರೀತಾ ಹೋಗ್ಬೇಕು. ಜೊತೆಗೆ ಅದರ ಜೊತೆಗೆ ಆ ಸ್ಥಳದ ಹಿನ್ನೆಲೆ ಜೊತೆಗೆ ತಾನು ಇಷ್ಟು ಮನರಂಜನೆ ಪಟ್ಟೆ ಅನುಭವಿಸಿದೆ, ನಾನೇನ್ ತಿಳ್ಕೊಂಡೆ ಅನ್ನೋದನ್ನು ಕೂಡ ಒಟ್ಟಾರೆ ದಾಖಲಿಸ್ಕೊ. ಜೊತೆಗೆ ತಾನು ವಾಪಸ್ ಯಾವ ದಿನ ಬಂದೆ, ಎಷ್ಟು ಗಂಟೆಗೆ ಬಂದು ನಾನು ಬಿಟ್ಟೆ, ಒಟ್ಟಾರೆ ಹೋದ ದಿನದಿಂದ ಬರುವವರೆಗೂ ಕೂಡ ಬಂದ ದಿನದವರೆಗೂ ಕೂಡ ಒಟ್ಟಾಗಿ ಎರೆಯಾಗಿ 2 ದಿನ ಆಗಿರ್ಬೋದು, 3 ದಿನ ಆಗಿರ್ಬೋದು, ಒಟ್ಟಾರೆ 6 ದಿನ ಆಗಿರ್ಬೋದು, ಈ ರೀತಿಯಾಗಿ ಒಟ್ಟಾರೆ ಅನುಭವವನ್ನ ದಾಖಲಿಸ್ತಕ್ಕಂಥದ್ದನ್ನ ನಾವು ಪ್ರವಾಸ ಸಾಹಿತ್ಯ ಅಂತ ಹೇಳಿ ಹೇಳ್ತೀವಿ. ಅರ್ಧ ಪ್ರವಾಸ ಸಾಹಿತ್ಯ ಅಂದ್ರೆ ಏನಂತ ನೋಡಿ. ಇಂತಹ ಒಂದು ಪ್ರವಾಸ ಸಾಹಿತ್ಯದಲ್ಲಿ 3 ಪ್ರಕಾರ ಇರುತ್ತೆ. ಹೇಳಿ ಯಾವ ದೇಶೀಯ ಪ್ರವಾಸ ಸಾಹಿತ್ಯ 1, 2 ವಿದೇಶಿ ಪ್ರವಾಸ ಸಾಹಿತ್ಯ. ವೆರಿ ಗುಡ್. ಆಮೇಲೆ ಇನ್ನೊಂದು ಸ್ಥಳೀಯ ಪ್ರವಾಸ ಸಾಹಿತ್ಯ. ಸ್ಥಳೀಯ ಪ್ರವಾಸ ಸಾಹಿತ್ಯ. ಹಾಗೆಯೇ ದೇಶೀಯ ಪ್ರವಾಸ ಸಾಹಿತ್ಯ, ಹಾಗೆ ವಿದೇಶಿ ಪ್ರವಾಸ ಸಾಹಿತ್ಯ. ನೋಡಿ, ಪ್ರವಾಸ ಸಾಹಿತ್ಯದಲ್ಲಿ ನಾವು ನೀವೇ ಹೇಳಿದಾಗೆ ಈಗ 3 ಪ್ರಕಾರದಲ್ಲಿ ಕಾಣಬಹುದು. ಒಂದು ಸ್ಥಳೀಯ, ದೇಶೀಯ ಮತ್ತು ವಿದೇಶಿ ಪ್ರವಾಸ ಸಾಹಿತ್ಯವನ್ನ. ಸ್ಥಳೀಯ ಪ್ರವಾಸ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಏನಿದೆಯೋ, ಕರ್ನಾಟಕ ರಾಜ್ಯದ ಒಳಭಾಗದಲ್ಲಿ ನಾವು ಯಾವುದೇ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟರು ಕೂಡ ಅದು ಸ್ಥಳೀಯ ಪ್ರವಾಸ ಆಗುತ್ತೆ. ಮಡಿಕೇರಿ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಅಥವಾ ಬೇಲೂರು ಆಗಿರ್ಬೋದು, ಹಳೇಬೇಡ ಆಗಿರ್ಬೋದು, ಅಥವಾ ಹಂಪಿ ಹೊಸಪೇಟೆ ಸೈಡ್ ಆಗಿರ್ಬೋದು, ಒಟ್ಟಾರೆಯಾಗಿ ಕರ್ನಾಟಕದ ಯಾವುದೇ ಭಾಗದ ಸಂದರ್ಶನ ಮಾಡಿದ್ರು ಕೂಡ ಅದು ಸ್ಥಳೀಯ ಪ್ರವಾಸ ಆಗುತ್ತೆ. ಹಾಗೆ ದೇಶೀಯ ಪ್ರವಾಸ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯವನ್ನ ಬಿಟ್ಟು ನಮ್ಮ ಇಡೀ ಭಾರತ ಏನಿದೆಯೋ, ಭಾರತಾದ್ಯಂತ ಯಾವುದೇ ಒಂದು ರಾಜ್ಯದ ಯಾವುದೇ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟರು ಕೂಡ ಅದು ಎಂತ ಪ್ರವಾಸ ಆಗುತ್ತೆ? ದೇಶೀಯ ಪ್ರವಾಸ ಆಗುತ್ತೆ. ಉದಾಹರಣೆಗೆ ನೀವು ಬಾಂಬೆ ಹೋಗಿರ್ಬೋದು, ಹೋಗಿರ್ಬೋದು, ತಮಿಳುನಾಡು ಹೋಗ್ಬೋದು, ಕೇರಳ ಹೋಗ್ಬೋದು, ಅಥವಾ ದೆಹಲಿ ಹೋಗ್ಬೋದು, ರಾಜಸ್ಥಾನ ಹೋಗ್ಬೋದು, ಗುಜರಾತ್ ಹೋಗಿರ್ಬೋದು, ಜಮ್ಮು ಕಾಶ್ಮೀರ ಹೋಗ್ಬೋದು. ಸೊ ಇದೆಲ್ಲದೂ ಕೂಡ ದೇಶೀಯ ಪ್ರವಾಸ ಸಾಹಿತ್ಯ ಆಗುತ್ತೆ, ದೇಶೀಯ ಪ್ರವಾಸ ಆಗುತ್ತೆ. ಹಾಗೆ 3ನೇದು ವಿದೇಶಿ ಪ್ರವಾಸ ಸಾಹಿತ್ಯ. ವಿದೇಶಿ ಪ್ರವಾಸ ಸಾಹಿತ್ಯ ಅಂದ್ರೆ ಇವೆರಡನ್ನ ಬಿಟ್ಟು, ನಮ್ಮ ರಾಜ್ಯನ ಬಿಟ್ಟು, ದೇಶದ ಭಾಗದಲ್ಲಿರ್ತಕ್ಕಂತಹ ಪ್ರದೇಶಗಳನ್ನು ಬಿಟ್ಟು ಹೊರ ದೇಶಕ್ಕೆ ಹೋದರೆ, ಹೊರ ದೇಶದ ಭಾರತ ದೇಶವನ್ನು ಬಿಟ್ಟು ಯಾವುದೇ ವಿಶ್ವದ ದೇಶಕ್ಕೆ ಹೋದ್ರು ಕೂಡ ಅದು ವಿದೇಶಿ ಪ್ರವಾಸ ಸಾಹಿತ್ಯ ಅಥವಾ ಅಂತಾರಾಷ್ಟ್ರೀಯ ಪ್ರವಾಸ ಸಾಹಿತ್ಯ ಅಂತ ಕೂಡ ಅದನ್ನು ಕರೀತಾರೆ. ವಿದೇಶಿ ಅಥವಾ ಅಂತಾರಾಷ್ಟ್ರೀಯ. ಅಮೆರಿಕ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಇಟಲಿ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಈ ತರ ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಅದು ವಿದೇಶಿ ಸಾಹಿತ್ಯ, ವಿದೇಶಿ ಪ್ರವಾಸ ಸಾಹಿತ್ಯ ಆಗುತ್ತೆ. ನೋಡಿ ಮಕ್ಕಳೇ, ಈ 3 ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಈ 3 ತರಗತಿಗಳಿಗೂ ಕೂಡ ಒಂದೊಂದು ಪ್ರವಾಸ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಪಾಠವನ್ನ ನಾವು ನೋಡ್ತೀವಿ. 8ನೇ ಕ್ಲಾಸಲ್ಲಿ ಯಾವ್ದು ನೋಡಿ ಹೇಳ್ತಿರಾಗಾದ್ರೆ ತಲಕಾಡಿನ ವೈಭವ. ವೆರಿ ಗುಡ್. ಯಾರು ಬರೆದಿರೋದು? ಹಿರೇಮಲ್ಲೂರು ಈಶ್ವರನ್ ಅವರು ತಲಕಾಡಿ ಹೋದಂತಹ ಒಟ್ಟಾರೆ ಯುರೇಕಾಂತ ಹೋಗ್ತಾರಲ್ವಾ, ಹಿನ್ನೆಲೆ ಏನು ಅಂತ ಎಲ್ಲ ತಿಳ್ಕೊಂಡಿದ್ವಿ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿರೋದು. ಸೊ ಒಟ್ಟಾರೆ ನಾವು ಪ್ರವಾಸವನ್ನ ಓದದೇ ಇದ್ರೂ ಕೂಡ ಪ್ರವಾಸದ ಸಾಹಿತ್ಯ ಕೃತಿಗಳನ್ನು ಓದುವ ಮುಖಾಂತರ, ಫಾರ್ ಎಕ್ಸಾಂಪಲ್ ನಾವು 8ನೇ ತರಗತಿಯಲ್ಲಿ ಹೇಳೋದ್ರೆ, ನಾವು ತಲಕಾಡಿಗೆ ಹೋಗದೆ ಇದ್ರೂ ಕೂಡ ಆ ಒಂದು ಗದ್ಯವನ್ನ ಓದುವ ಮುಖಾಂತರವಾಗಿ ಅದರ ಒಟ್ಟಾರೆ ಇತಿಹಾಸವನ್ನ ತಿಳಿಯುವ ಮುಖಾಂತರ ಅದರ ಒಂದು ಗದ್ಯದಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿ ಆಧಾರದ ಮೇಲೆ ನಾವು ಕಣ್ಣಾರೆ ಸ್ವತಃ ನೋಡಿದಷ್ಟೇ ಒಂದು ಅನುಭವವನ್ನ, ಖುಷಿಯನ್ನ ಪಡ್ಕೊಂಡಿವಿ. ಅನುಭವ ಆಯ್ತು ನಮ್ಗೆ ಅಲ್ವಾ? ಆ ರೀತಿಯ ಆ ಒಂದು ಅನುಭವವನ್ನು ಕುರಿತು ನಾವು 8ನೇ ತರಗತಿಯಲ್ಲಿ ನೋಡ್ತೀವಿ. ಹಾಗೆ 9ನೇ ತರಗತಿಯಲ್ಲಿ ನಮಗೆ ಬೆಡಗಿನ ತಾಣ ಜಯಪುರ ಅನ್ನೋ ಒಂದು ಗದ್ಯ ಭಾಗ ಇದೆ. ಹಾಗೆ ನೀವು 10th ಗೆ ಹೋದ್ರೆ, 10ನೇ ತರಗತಿಗೆ ಹೋದ್ರೆ ಅಲ್ಲೊಂದು ಪಾಠ ಇದೆ,
ಲಂಡನ್ ನಗರ. ವಿಕ್ರು ಗೋಕಾಕ್ ಬರೆದಿರ್ತಕ್ಕಂತಹ ಲಂಡನ್ ನಗರ ಅನ್ನೋ ಪ್ರವಾಸ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಒಂದು ಗದ್ಯ ಇದೆ ನೋಡಿ. 3 ತರಗತಿಯಲ್ಲಿ ಈ ರೀತಿಯಾಗಿ 3 ಪ್ರವಾಸಕ್ಕೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಒಂದು ಪಾಠಗಳನ್ನ ಅಧ್ಯಯನವನ್ನ ಮಾಡಬಹುದು. ಹಾಗಾಗಿ ಈಗ ನಾವು ದೇಶಿ ಪ್ರವಾಸ ಸಾಹಿತ್ಯವಾಗಿರ್ತಕ್ಕಂತಹ 9ನೇ ತರಗತಿಯಲ್ಲಿ ಬೆಳಗಿನ ತಾಣ ಜಯಪುರ ಅನ್ನೋ ಒಂದು ಗದ್ಯ ಭಾಗವನ್ನ ನೋಡೋಣ. ಇನ್ನೊಂದು ಕೂಡ ಇಂತಹ ಪ್ರವಾಸ ಸಾಹಿತ್ಯ ಕೃತಿಗಳನ್ನ ಯಾವೆಲ್ಲ ಕವಿಗಳು ಬರೆದಿದ್ದಾರೆ ಅನ್ನೋದನ್ನ ಒಂದು ಪಟ್ಟಿ ಮಾಡೋದಾದ್ರೆ ಇವರೇ ವಿಕ್ರು ಗೋಕಾಕ್ ಅವರು ಬರೆದಿರ್ತಕ್ಕಂತಹ ವಿಕ್ರು ಗೋಕಾಕ್ ಅವರು ಬರೆದಿರ್ತಕ್ಕಂತಹ ಸಮುದ್ರದಾಚೆ ಅಂತಕ್ಕಂಥದ್ದು ಒಂದು ಪ್ರವಾಸ ಸಾಹಿತ್ಯವನ್ನ ಬರೆದಿದ್ದಾರೆ. ಹಾಗೆ ದಿನಕರ ದೇಸಾಯಿ ಅವರನ್ನ ಚುಟುಕುಗಳ ಬ್ರಹ್ಮ ಅಂತಲೇ ಕರಿತೀವಿ. ಚುಟುಕುಗಳನ್ನ ಬರೆಯೋದ್ರಲ್ಲಿ ಎತ್ತಿದ ಕೈಯವರು. ಸೊ ಹಾಗಾಗಿ ಅವರು ಒಂದು ಪ್ರವಾಸ ಸಾಹಿತ್ಯವನ್ನ ಬರೆದರೆ ಯಾವ್ದಪ್ಪ ಅಂದ್ರೆ ನಾ ಕಂಡ ಪಡುವಣ ಅಂತಕ್ಕಂಥ ಒಂದು ಪ್ರವಾಸ ಸಾಹಿತ್ಯವನ್ನ ಬರೆದಿದ್ದಾರೆ. ಹಾಗೆ BG ಸ್ವಾಮಿಯವರು BGL ಸ್ವಾಮಿಯವರು ಅಮೆರಿಕಾದಲ್ಲಿ ನಾನು ಅನ್ನೋ ಒಂದು ಪ್ರವಾಸ ಸಾಹಿತ್ಯವನ್ನು ಬರೆದರೆ. ಹಾಗೆ ನಿಮಗೆ ಗೊತ್ತಿರಬಹುದು ಒಂದು ಗದ್ಯ ಕೂಡ ಈ ಹಿಂದೆ ಇತ್ತು. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಇದೇ ಹಾಸನ ಜಿಲ್ಲೆಯಲ್ಲಿ ಉಳಿದಂತರು ಹಾಸನದ ಒಂದು ಗೋರೂರು ಅಂತಕ್ಕಂಥ ಒಂದು ಸ್ಥಳದಲ್ಲಿ ಉಳಿದಂತಹ ನಮ್ಮ ಕವಿಗಳು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಇದೇ ಅಮೆರಿಕ ಟೈಟಲ್ ಇಟ್ಕೊಂಡು ಅಮೆರಿಕಾದಲ್ಲಿ ಗೋರೂರು ಅನ್ನೋ ಒಂದು ಪ್ರವಾಸ ಸಾಹಿತ್ಯವನ್ನ ಬರೆದಿದ್ದಾರೆ. BG ಸ್ವಾಮಿಯವರು ಅಮೆರಿಕಾದಲ್ಲಿ ಅಮೆರಿಕ ಹೆಸರು ಒಂದೇನೆ, ಇಲ್ಲಿ ಸ್ವಲ್ಪ ಬದಲಾವಣೆ ಆಯಿತು. ಅಮೆರಿಕಾದಲ್ಲಿ ನಾನು ಅಂತಕ್ಕಂಥದ್ದು BG ಸ್ವಾಮಿಯವರು, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಅಮೆರಿಕಾದಲ್ಲಿ ಗೋರೂರು ಅಂತಕ್ಕಂಥ ಒಂದು ಪ್ರವಾಸ ಸಾಹಿತ್ಯವನ್ನ ಬರೆದಿದ್ದಾರೆ. ಇಲ್ಲಿ GS ಶಿವರುದ್ರಪ್ಪನವರು ಶಿವರುದ್ರಪ್ಪ ಅವರು ನಮ್ಮ ರಾಷ್ಟ್ರ ಕವಿಗಳು 3 ಜನ ರಾಷ್ಟ್ರ ಕವಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಹೇಳಿದ್ದೀನಿ. ಅದರಲ್ಲಿ 3ನೇದಾಗಿರ್ತಕ್ಕಂತಹ GS ಶಿವರುದ್ರಪ್ಪ ಅವರು ಮಾಸ್ಕೋದಲ್ಲಿ 22 ದಿನ ಅಂತಕ್ಕಂತಹ ಒಂದು ಪ್ರವಾಸ ಸಾಹಿತ್ಯವನ್ನ ಬರೆದಿದ್ದಾರೆ. ಹಾಗೆ ಬಸವರಾಜ ಕಟ್ಟಿಮನೆಯವರು ನಾ ಕಂಡ ರಶಿ ಅಂತಕ್ಕಂಥ ಒಂದು ಪ್ರವಾಸ ಸಾಹಿತ್ಯವನ್ನು ಬರೆದಿದ್ದಾರೆ. ಹಾಗೆ HL ನಾಗೇಗೌಡ ಅವರು ಪ್ರವಾಸಿ ಕಂಡ ಇಂಡಿಯಾ ಅಂತಕ್ಕಂಥ ಒಂದು ಕೃತಿಯನ್ನು ಬರೆದಿದ್ದಾರೆ. ಜವರೇಗೌಡ ಅವರು ವಿದೇಶದಲ್ಲಿ 4 ವಾರ ಅಂತಕ್ಕಂಥ ಒಂದು ಪ್ರವಾಸ ಸಾಹಿತ್ಯವನ್ನು ಬರೆದಿದ್ದಾರೆ. ಸೊ ಈ ರೀತಿಯಾಗಿ ಹಲವಾರು ಪ್ರವಾಸ ಸಾಹಿತ್ಯ ಕೃತಿಗಳನ್ನ ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ನಾವು ಗುರುತಿಸಬಹುದಾಗಿದೆ. ಮತ್ತೆ ಇವತ್ತಿನ ತರಗತಿಗೆ ಬಂದ್ರೆ ಪ್ರಸ್ತುತ ಏನು ಬೆಳಗಿನ ತಾಣ ಜಯಪುರ ಈ ಗದ್ಯ ಭಾಗ ಇದೆಯೋ, ಈ ಗದ್ಯ ಭಾಗವನ್ನ ಬರೆದಿರ್ತಕ್ಕಂಥವ್ರು ಬೆಳಗಿನ ತಾಣ ಜಯಪುರ. ಈ ಒಂದು ಗದ್ಯ ಭಾಗವನ್ನ ಬರೆದಿರ್ತಕ್ಕಂಥವ್ರು ಶಿವರಾಮ ಕಾರಂತ. ಏಕೆಂದ್ರೆ ಕೋಟ ಶಿವರಾಮ ಕಾರಂತ ಅವರು ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಕಡಲ ತೀರದ ಭಾರ್ಗವ ಅಂತ ಕರಿತೀವಿ. ಜೊತೆಗೆ ಇನ್ನೊಂದು ಕೂಡ ಬಹಳ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಬಿರುದು ನಡೆದಾಡುವ ವಿಶ್ವಕೋಶ ಅನ್ನೋ ಒಂದು ಬಿರುದಿನಿಂದಲೂ ಕೂಡ ಕರಿತೀವಿ.
ವಿಶ್ವಕೋಶ ಅಂದ್ರೆ ಏನು? ಎಲ್ಲಾ ಜ್ಞಾನ ಭಂಡಾರವನ್ನು ಒಳಗೊಂಡಿರ್ತಕ್ಕಂಥದ್ದು. ಅವರನ್ನ ನಡೆದಾಡುವ ವಿಶ್ವಕೋಶ ಅಂದ್ರೆ ಎಂತ ಒಂದು ಜ್ಞಾನ ಸಂಪತ್ತಿನ ಜ್ಞಾನದ ರಾಶಿಯನ್ನ ಹೊಂದಿದ್ದಾರೆ ಅವರು, ನಡೆದಾಡ್ತಾರೆ ಅವರು. ಅಷ್ಟೊಂದು ಪ್ರತಿಭಾವಂತರು, ಮೇಧಾವಿಗಳು ಅನ್ನೋ ಒಂದು ಅರ್ಥದಲ್ಲಿ ನಡೆದಾಡುವ ವಿಶ್ವಕೋಶ ಅಂತಕ್ಕಂಥ ಒಂದು ಬಿರುದಿನಿಂದ ನಮ್ಮ ಶಿವರಾಮ ಕಾರಂತರನ್ನ ನಾವು ಕರಿತೀವಿ. ಹಾಗಾದ್ರೆ ಇವರನ್ನ ಪರಿಚಯವನ್ನ ನಾವು ಮಾಡ್ಕೊಳ್ಳೋಣ. ಇವತ್ತು ಅವರು ಎಲ್ಲಿ ಹುಟ್ಟಿದ್ರು, ಎಷ್ಟರಲ್ಲಿ ಹುಟ್ಟಿದ್ರು ಅನ್ನೋದನ್ನ ನೋಡೋಣ. ಪರಿಚಯ ನಮ್ಮ ಲೇಖಕರಾಗಿರ್ತಕ್ಕಂತಹ ಪರಿಚಯ. ಶಿವರಾಮ ಕಾರಂತರು. ಕಾಲ ಜನನ 1902. ಸ್ಥಳ ಉಡುಪಿ ಜಿಲ್ಲೆಯ ಕೋಟ ಅಂತಕ್ಕಂತಹ ಒಂದು ಪ್ರದೇಶದಲ್ಲಿ ಇರುತ್ತಾರೆ. ಹಾಗಾಗಿ ಇವರನ್ನ ಕೆ ಶಿವರಾಮ ಕಾರಂತ ಅಂತೇಳಿ ಕರೀತೀವಿ. ಹಾಗೆ ಇವರು ನೋಡಿ, ಇವರು ಕನ್ನಡ ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಇವರು ಸಾಹಿತ್ಯ ಬರೆದಿರ್ತಕ್ಕಂಥದ್ದು ನಾವು ಗುರುತಿಸ್ತಾ ಹೋಗ್ತೀವಿ. ಅದು ಕಥಾ ಸಂಕಲನ ಆಗಿರ್ಬೋದು, ಕವನ ಸಂಕಲನ ಆಗಿರ್ಬೋದು, ನಾಟಕ ಆಗಿರ್ಬೋದು, ಹರಟೆ ಆಗಿರ್ಬೋದು, ವಿಮರ್ಶೆ ಆಗಿರ್ಬೋದು, ಆತ್ಮಕಥೆ ಆಗಿರ್ಬೋದು, ಜನಪದ ಆಗಿರ್ಬೋದು, ಈ ರೀತಿಯಾಗಿ ಕನ್ನಡ ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ತಮ್ಮ ಒಂದು ಪ್ರತಿಭೆಯನ್ನ ಉದ್ಭವಿಸಿರ್ತಕ್ಕಂಥದ್ದು ನಾವು ನೋಡಬಹುದು. ಹಾಗಾಗಿ ಕೆಲವೊಂದು ಸಾಹಿತ್ಯ ಪ್ರಕಾರಕ್ಕೆ ಸಂಬಂಧಪಟ್ಟಂತ ಕೆಲವು ಕೃತಿಗಳನ್ನ ಮಾತ್ರ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅವುಗಳಲ್ಲಿ ಕಥಾ ಸಂಕಲನಗಳು, ಕಥಾ ಸಂಕಲನಗಳಲ್ಲಿ ಹಸಿವು, ಹಾವು, ಕವಿ ಮತ್ತು ಕರ್ಮ ಅಂತಕ್ಕಂಥವು ಈ ನಾಲ್ಕು ಕೂಡ ನಮ್ಮ ಕವಿ ಬರೆದಿರ್ತಕ್ಕಂತಹ ಕಥಾ ಸಂಕಲನಗಳು. ಹಾಗೆ ಕವನ ಸಂಕಲನಗಳು ರಾಷ್ಟ್ರಗೀತ, ಸುಧಾಕರ ಅಂತಕ್ಕಂಥದ್ದು ಇವರ ಒಂದು ರಾಷ್ಟ್ರಗೀತ ಸುಧಾಕರ ಮತ್ತು ಸಿಳಿಗಮನಗಳು. ರಾಷ್ಟ್ರಗೀತ, ಸುಧಾಕರ ಮತ್ತು ಸಿಳಿಗಮನಗಳು ಅಂತಕ್ಕಂಥದ್ದು ಬರೆದಿರ್ತಕ್ಕಂತಹ ಒಂದು ಕವನ ಸಂಕಲನ ಆಗುತ್ತೆ. ಹಾಗೆ ಪ್ರವಾಸ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ 3 ಕೃತಿಗಳು ಬರೆದಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಪ್ರವಾಸ ಕಥನಗಳು, ಅಪೂರ್ವ ಪಶ್ಚಿಮ, ಪಾತಾಳಕ್ಕೆ ಪಯಣ, ಅರಸಿಕರಲ್ಲ. ನೋಡಿ, ಅಪೂರ್ವ ಪಶ್ಚಿಮ, ಪಾತಾಳಕ್ಕೆ ಪಯಣ, ಅರಸಿಕರಲ್ಲ ಅಂತಕ್ಕಂಥವ 3 ಪ್ರವಾಸ ಸಾಹಿತ್ಯ ಕೃತಿಗಳನ್ನ ಇವರು ಬರೆದಿದ್ದಾರೆ. ಹಾಗೆ ಆತ್ಮಕಥೆ ಬರೆದಿರ್ತಕ್ಕಂಥದ್ದು. ಆತ್ಮಕಥೆ ಅಂದ್ರೆ ಗೊತ್ತಿದೆ ಅಲ್ವಾ? ನಮ್ಮ ಒಂದು ಜೀವನದ ಬಗ್ಗೆ ಸ್ವತಃ ತಾವೇ ಬರೆದುಕೊಳ್ತಕ್ಕಂಥ ಒಂದು ಸಾಹಿತ್ಯ ಪ್ರಕಾರವನ್ನ ಆತ್ಮಕಥೆ ಅಂತೇಳಿ ಕರಿತೀವಿ. ಅದು ಯಾವ್ದಂದ್ರೆ ಹುಚ್ಚು ಮನಸ್ಸಿನ 10 ಮುಖಗಳು. ಹುಚ್ಚು ಮನಸ್ಸಿನ 10 ಮುಖಗಳು. ಇನ್ನು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಜನಪದ, ಯಕ್ಷಗಾನ ಬಯಲಾಟ ಅಂತಕ್ಕಂಥದ್ದು ಇವರು ಬರೆದಿರ್ತಕ್ಕಂತಹ ಒಂದು ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಕೃತಿ. ಅದು ಯಕ್ಷಗಾನ ಬಯಲಾಟ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶಸ್ತಿ ಅಂತ ಬಂದಾಗ ಈ ರೀತಿಯಾಗಿ ಕನ್ನಡ ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಇಷ್ಟೆಲ್ಲ
ಸಾಹಿತ್ಯ ಕೃಷಿಗಳನ್ನ ಮಾಡಿರ್ತಕ್ಕಂತಹ ನಮ್ಮ ಕೆ ಶಿವರಾಮ ಕಾರಂತರಿಗೆ ಹಲವು ಪ್ರಶಸ್ತಿಗಳು ಕೂಡ ಬಂದಿರತಕ್ಕಂಥದ್ದನ್ನು ನೋಡ್ತೀವಿ. ಅದರಲ್ಲೂ ಕೂಡ ಮೂಕಜ್ಜಿಯ ಕನಸುಗಳು ಈ ಒಂದು ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಮೂಕಜ್ಜಿಯ ಕನಸುಗಳು ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಹಾಗೆ ಯಕ್ಷಗಾನ ಬಯಲಾಟ ಈ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಜೊತೆಗೆ ಮೈಮನಗಳ ಸುಳಿಯಲ್ಲಿ ಕೃತಿಗೆ ಪಂಪ ಪ್ರಶಸ್ತಿ ಬಂದಿದೆ. 1955ರಲ್ಲಿ ನಡೆದಂತಹ 37ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ನಮ್ಮ ಕವಿಗಳಾಗಿರ್ತಕ್ಕಂತಹ ಕೆ ಶಿವರಾಮ ಕಾರಂತರು ವಹಿಸಿರ್ತಾರೆ. ಸೊ ಇದಿಷ್ಟು ಕೂಡ ನಮ್ಮ ಪ್ರಸ್ತುತ ಗದ್ಯ ಪಾಠದ ಲೇಖಕರಾಗಿರ್ತಕ್ಕಂತಹ ಕೋಟ ಶಿವರಾಮ ಕಾರಂತರ ಪರಿಚಯ ಅಂತಕ್ಕಂಥದ್ದು ನೋಡಿರಲ್ಲ. ಇದಿಷ್ಟು ಕೂಡ 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟ ಅಂತಕ್ಕಂತಹ ಗ್ರಾಮದಲ್ಲಿ ಜನಿಸಿದಂತಹ ನಮ್ಮ ಕವಿಗಳು. ನೋಡ ಪಾಠಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆ ಹೇಳೋದ್ರ ಬಗ್ಗೆ, ಒಂದು ಊರಲ್ಲಿ ಒಬ್ಬ ಮೋಹನ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಇರ್ತಾನಂತೆ. ಶಾಲೆಯಲ್ಲಿ ಶಿಕ್ಷಕರು ಸಮಾಜ ವಿಜ್ಞಾನ, ಸಾಮಾನ್ಯವಾಗಿ ಇತಿಹಾಸದ ಬಗ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಅಧ್ಯಯನ ಮಾಡ್ತಕ್ಕಂಥದ್ದು ನಾವು ಸಮಾಜ ವಿಜ್ಞಾನ ವಿಷಯದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ತಿಳಿತಾ ಹೋಗ್ತೀವಿ ಅಲ್ವಾ. ಸೊ ಹೀಗೆ ಒಬ್ಬ ಸಮಾಜ ವಿಜ್ಞಾನದ ಶಿಕ್ಷಕರು ಮೋಹನ್ ಅಂತ ಒಂದು ಶಾಲೆಯಲ್ಲಿ ಇಡೀ ತರಗತಿ ಮಕ್ಕಳಿಗೆ ಪಾಠವನ್ನ ಮಾಡ್ತಾ ಇರ್ತಾರೆ. ಇತಿಹಾಸಕ್ಕೆ ಸಂಬಂಧಪಟ್ಟಂತ ಹಲವು ಮಾಹಿತಿಗಳನ್ನ ತಿಳಿಸ್ತಾ ಇರ್ತಾರೆ. ಅದರಲ್ಲಿ ಮೋಹನ್ ಅಂತಕ್ಕಂಥ ಒಂದು ವಿದ್ಯಾರ್ಥಿಗೆ ಅವ್ರು ಏನೇ ಹೇಳಿದ್ರು ಕೂಡ ಅವನಿಗೆ ಅರ್ಥ ಆಗೋದಿಲ್ಲ. ಇತಿಹಾಸಕ್ಕೆ ಅವನ ತಲೆಗೆ ಯಾವುದೇ ಕ್ವಶನ್ ಹೇಳಿದ್ರು ಕೂಡ, ಏನೇ ಮಾಹಿತಿ ಕೇಳಿದ್ರು ಕೂಡ ಅವನಿಂದ ಸರಿಯಾದಂತ ಉತ್ತರವನ್ನ ಬರೋದಿಲ್ಲ ಅಂತ, ಸರಿಯಾದಂತ ರೀತಿಯಲ್ಲಿ ಉತ್ತರವನ್ನ ಹೇಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ವಿದ್ಯಾರ್ಥಿಯನ್ನ ಇನ್ನು ಶಾಲಾ ಶೈಕ್ಷಣಿಕ ಪ್ರವಾಸ ಅಂತೇಳಿ ನಾವು ಹೋಗ್ತೀವಲ್ಲ, ಆ ಸಂದರ್ಭದಲ್ಲಿ ಆ ಒಂದು ಸ್ಥಳಕ್ಕೆ ಏನು ಪಾಠ ಏನ್ ಮಾಡಿದ್ರು ಆ ಒಂದು ಸ್ಥಳಕ್ಕೆ ಅವನನ್ನ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಎಲ್ಲರಿಗಿಂತ ಮುಂದಾಗಿ ಎಲ್ಲಾ ಪ್ರಶ್ನೆಗಳು ಉತ್ತರವನ್ನ ಆ ಒಂದು ಸ್ಥಳ ನೋಡಿದ ತಕ್ಷಣ ಬಂತಂತೆ. ಹೇಗ್ ಸಾಧ್ಯ? ಅಂದ್ರೆ ಕಿವಿಯಾರೆ ಕೇಳದಾಗ ಹೋಗದಿರೋ ವಿಚಾರ ಕಣ್ಣಾರೆ ನಾವು ಯಾವಾಗ ನೋಡ್ತೀವಿ. ಅದ್ರ ಹಿನ್ನೆಲೆ ಏನು, ಮುನ್ನೆಲೆ ಏನಾದ್ರು ಯಾರು ಕಟ್ಸಿದ್ರು, ಹೇಗೆ ಕಟ್ಸಿದ್ರು, ಯಾವಾಗ ನಿರ್ಮಾಣ ಆಯಿತು, ಸೊ ಈ ತರದ ಒಂದಷ್ಟು ಮಾಹಿತಿಗಳನ್ನ ನೈಜವಾಗಿ ನಾವು ಕಣ್ಣಾರೆ ನೋಡುವ ಮುಖಾಂತರವಾಗಿ ಹೇಳಿರ್ತಕ್ಕಂಥ ಒಂದಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ಳುವ ಮುಖಾಂತರ, ಓದುವ ಮುಖಾಂತರವಾಗಿ ತಿಳ್ಕೊಂಡಿದ್ದರಿಂದ ಅವರಿಗೆ ಸಮಾಜ ವಿಜ್ಞಾನ ಶಿಕ್ಷಕ ಹೇಳಿದಂತಹ ಕತೆ ಅಥವಾ ಪಾಠದಲ್ಲಿರ್ತಕ್ಕಂಥ ಅಷ್ಟು ಪ್ರಶ್ನೆಗಳು ಅವರಿಗೆ ಅರ್ಥ ಆಯ್ತು. ಸೊ ಈ ರೀತಿಯಾಗಿ ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಒಂದು ಪ್ರವಾಸ ಅಥವಾ ಒಬ್ಬ ವ್ಯಕ್ತಿಗೆ ಪ್ರವಾಸ ಅಂತಕ್ಕಂಥದ್ದು ಅತ್ಯಂತ ಅಗತ್ಯವಾಗಿರುತ್ತೆ. ಅದೊಂದು ಗಾದೆ ಇದೆ ನಿಮ್ಗೆ, ದೇಶ ಸುತ್ತ ಒಂದು ದೇಶ ಸುತ್ತಬೇಕಂತೆ ಇಲ್ಲ ಕೋಶ ಓದ್ಬೇಕಂತ. ಕೋಶ ಅಂದ್ರೆ ಬೇರೆ ಯಾವ್ದಲ್ಲ, ಇದೇ ಪುಸ್ತಕವನ್ನ ನಾವು ಕೋಶ ಅಂತ ಕರಿತೀವಿ. ಸೊ ಎರಡರಿಂದ ನಾವು ವಿಷಯವನ್ನ ತಿಳ್ಕೋಬಹುದು, ನಮ್ಮ ಜ್ಞಾನ ಸಂಪತ್ತನ್ನ ಹೆಚ್ಚಿಸ್ಕೋಬಹುದು. ನೋಡೋಣ, ಪ್ರವೇಶ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬ ಗಾದೆಯಂತೆ ಜ್ಞಾನ ಸಂಗ್ರಹಕ್ಕೆ 2 ಮಾರ್ಗಗಳು. ದೇಶ ಸುತ್ತುವುದರಿಂದ ವ್ಯಕ್ತಿಗೆ ಪ್ರಾಯೋಗಿಕವಾಗಿ ಜ್ಞಾನ ದೊರೆಯುತ್ತದೆ. ಆ ಅನುಭವದ ಬರಹ ರೂಪದ ಅಭಿವ್ಯಕ್ತಿಯೇ ಪ್ರವಾಸ ಕಥನ. ಇದು ಆಧುನಿಕ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದು. ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಅವಲೋಕಿಸಿದಾಗ ಸೂರ್ಯ ವೆಂಕಟರಮಣ ಶಾಸ್ತ್ರಿ ಕರ್ಕಿ ಅವರ ದತ್ತ ಯಾತ್ರಾ ಚರಿತ್ರೆ ಕೃತಿ ಮೊದಲ ಪ್ರವಾಸ ಕಥನವೆಂದು ತಿಳಿದು ಬಂದಿದೆ. ನಾನು ಆಗಲೇ ಹೇಳಿದೆ ನಿಮಗೆ, ಒಂದು ಕನ್ನಡ ಸಾಹಿತ್ಯದಲ್ಲಿ ಬಂದಿರತಕ್ಕಂಥ ಒಂದಷ್ಟು ಪ್ರವಾಸಕ್ಕೆ ಸಂಬಂಧಪಟ್ಟಂತಹ ಕೃತಿಗಳನ್ನ ಬರೆದಿದ್ದೆ. ಹಾಗಾದ್ರೆ ಪ್ರವಾಸ ಸಾಹಿತ್ಯವನ್ನ ಯಾರು ಬರೆದ್ರು ಅಂತಂದಾಗ ಇಲ್ಲಿ ಸೂರ್ಯ ವೆಂಕಟರಮಣ ಶಾಸ್ತ್ರಿ ಕರ್ಕಿ ಅಂತಕ್ಕಂಥ ಸೂರ್ಯ ವೆಂಕಟರಮಣ ಕರ್ಕಿ ಅಂತಕ್ಕಂತಹ ಕವಿಗಳು ಮೊಟ್ಟ ಮೊದಲ ಒಂದು ಪ್ರವಾಸ ಸಾಹಿತ್ಯ ಕೃತಿನ ಬರೆದ್ರು. ಅದ್ಯಾವುದಪ್ಪ ಅಂದ್ರೆ ದಕ್ಷಿಣ ಯಾತ್ರಾ ಚರಿತ್ರೆ ಅಂತಕ್ಕಂಥದ್ದು. ಅಲ್ಲಿಂದ ತರುವಾಯ ಹಲವಾರು ಕವಿಗಳು ಪ್ರವಾಸ ಸಾಹಿತ್ಯ ಕೃತಿನ ಬರೆದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ.
ಇದು ಓದುಗರಿಗೆ ಪ್ರವಾಸದ ಪರೋಕ್ಷ ಅನುಭವಗಳನ್ನ ನೀಡುವುದರಿಂದ ಪ್ರವಾಸ ಕಥನಕ್ಕೆ ಹೆಚ್ಚಿನ ಪ್ರಾಮುಖ್ಯ ಉಂಟು. ಪ್ರವಾಸ ಕಥನಗಳನ್ನ ನಾಡಿನ ಪ್ರವಾಸ ಕಥನಗಳು, ದೇಶಿ ಪ್ರವಾಸ ಕಥನಗಳು, ಅಂತಾರಾಷ್ಟ್ರೀಯ ಪ್ರವಾಸ ಕಥನಗಳೆಂದು ಸ್ಥೂಲವಾಗಿ ವಿಂಗಡಿಸಿದೆ. ಪ್ರಕೃತ ಪ್ರವಾಸ ಕಥನ ದೇಶಿ ನೆಲೆಯದ್ದು. ಜೈಪುರ ನನ್ನ ಪಾಲಿಗೆ ಹೊಸದಾಗಿರಲಿಲ್ಲ. 15 ವರ್ಷಗಳ ಹಿಂದೊಮ್ಮೆ ಹೋಗಿದ್ದೆ. ಈ ಬಾರಿ ನಾನು ಶ್ರೀಪತಿಯು ರೈಲಿನಿಂದ ಇಳಿದಾಗ ಬೆಳಗಿನ 11 ಗಂಟೆಯ ಬಿಸಿಲು ಬಡಿಯುತ್ತಿತ್ತು. ಮಿತ್ರರಾದ ರೈಲುಗಳು ನಿಲ್ದಾಣಕ್ಕೆ ಬಂದು ನಮಗಾಗಿ ಕಾದಿದ್ದರು. ನಮ್ಮನ್ನ ಊರ ಹೊರಗಿನ ಅವರ ಮನೆಗೆ ಕರೆದುಕೊಂಡು ಹೋದರು. ಹೊರಗಡೆ 4 ಸುತ್ತಲೂ ಉಸುಗು ಹರಡಿದ್ದ ಮರುಭೂಮಿಯಲ್ಲಿ ಅವರ ಮನೆ ಇತ್ತು. ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ. ಉಸುಗಿನ ಕಾವಿನಿಂದ ನಲ್ಲಿಯ ನೀರು ಕಾದೆ ಬರುತ್ತಿತ್ತು. ನಾನೇನೋ ಬಿಸಿ ನೀರು ಸ್ನಾನ ಮಾಡುವ, ಆದ್ರೆ ನನಗೆ ಆದದ್ದು ಶ್ರೀಪತಿಗೆ ಆಗದು. ಶ್ರೀಪತಿ ತಣ್ಣೀರು ಮೀಯುತ್ತಿದ್ದ. ಹೀಗಾಗಿ ಕಾದಿದ್ದ ನೀರನ್ನ ಆರಿಸಿ ತಣ್ಣೀರಿನ ಸ್ನಾನ ಮಾಡಿದ. ಅನಂತರ ಊಟ ಮಾಡಿ 1-2 ತಾಸು ವಿಶ್ರಾಂತಿ ಪಡೆದವು. ನಮ್ಮ ಮೊದಲ ಕಾರ್ಯಕ್ರಮವೆಂದರೆ ಅಂಬೇರಕ್ಕೆ ಹೋಗುವುದು. ಪೂರ ಹೊರಗಿರುವ ನಮ್ಮ ಮಿತ್ರ ರೈಲಿಗೆ ಅಂಬೇರಕ್ಕೂ ಜೈಪುರಕ್ಕೂ ನಡುವೆ ಸಿಟಿ ಬಸ್ ನಡೆಯುತ್ತದೆ ಎಂದು ಸಹ ಗೊತ್ತಿರಲಿಲ್ಲ. ಹೀಗಾಗಿ ನಾವು ಟಾಂಗಾವನ್ನ ಗೊತ್ತು ಮಾಡಿಕೊಂಡು ನಗರದ ಮಧ್ಯಭಾಗದಿಂದ ಹಾದು ಹೋದೆವು. ಜೈಪುರದ ಮುಖ್ಯ ಬೀದಿಗಳು ನನ್ನ ಮನಸ್ಸಿನ ಮೇಲೆ ತುಂಬಾ ಪರಿಣಾಮವನ್ನ ಬೀರಿದವು. 1 ಶತಮಾನದ ಹಿಂದೆ ಆ ನಗರದ ಬೀದಿಗಳು ನಿರ್ಮಾಣವಾಗಿದ್ದರೂ ಬಹಳ ಅಗಲವಾದ ಬೀದಿಗಳು, ನೇರವಾದವು. ಬಹುದೂರದಿಂದ ಕಾಣಿಸುವ ಅಂಗಡಿ ಮನೆಗಳು ದೇಶಿ ವಾಸ್ತು ರಚನೆ ಚೆನ್ನಾಗಿ ಶೋಭಿಸುತ್ತದೆ. ಇಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯದ್ದು, ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ. ಆದುದರಿಂದಲೇ ನನಗೆ ಅವುಗಳ ಮೇಲೆ ಮೋಹ. ಇಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ. ಕೆಲವೊಂದು ಕಡೆಗಳಲ್ಲಿ ಭವ್ಯವಾದ ಮಹಾದ್ವಾರಗಳಿವೆ. ಅಲ್ಲದೆ ಜಯಪುರ ಬಣ್ಣಗಾರರ ತವರೂರು. ಬಣ್ಣ ಹಾಕುವ ಕುಶಲಿಗಳು ಆ ಊರಿನಲ್ಲಿ ಬಹಳ ಮಂದಿ ಇದ್ದಾರೆ. ಬಣ್ಣದ ಮೋಹವಿರುವ ಜನರು ಬಹಳ ಇದ್ದಾರೆ. ಅಷ್ಟಕ್ಕಿರಲೇ ಜಯಪುರ ನನ್ನ ಪಾಲಿಗೆ ಹೊಸದಾಗಿರಲಿಲ್ಲ. 15 ವರ್ಷಗಳ ಹಿಂದೊಮ್ಮೆ ಹೋಗಿದೆ. ಈ ಬಾರಿ ನಾನು ಶ್ರೀಪತಿಯು ರೈಲಿನಿಂದ ಇಳಿದಾಗ ಬೆಳಗಿನ 11 ಗಂಟೆ ಬಿಸಿಲು ಬಡಿಯುತ್ತಿತ್ತು. ಮಿತ್ರರಾದ ರೈಲುಗಳು ನಿಲ್ದಾಣಕ್ಕೆ ಬಂದು ನಮಗಾಗಿ ಕಾದಿದ್ದರು. ನಮ್ಮನ್ನ ಊರ ಹೊರಗಿನ ಅವರ ಮನೆಗೆ ಕರೆದುಕೊಂಡು ಹೋದರು. ಹೊರಗಡೆ 4 ಸುತ್ತಲೂ ಉಸುಗು ಹರಡಿದ ಮರುಭೂಮಿಯಲ್ಲಿ ಅವರ ಮನೆ ಇತ್ತು. ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ. ಉಸುಬಿನ ಕಾವಿನಿಂದ ನಲ್ಲಿಯ ನೀರು ಕಾದೆ ಬರುತ್ತಿತ್ತು. ನಾನೇನು ಬಿಸಿ ನೀರು ಸ್ನಾನ ಮಾಡುವನು, ಆದರೆ ನನಗೆ ಆದದ್ದು ಶ್ರೀಪತಿಗೆ ಆಗದು. ಶ್ರೀಪತಿಯು ತಣ್ಣೀರು ಮೀಯುತ್ತಿದ್ದ. ಹೀಗಾಗಿ ಕಾದಿದ್ದ ನೀರನ್ನು ಆರಿಸಿ ತಣ್ಣೀರಿನ ಸ್ನಾನ ಮಾಡಿದ. ಅನಂತರ ಊಟ ಮಾಡಿ 1-2 ತಾಸು ವಿಶ್ರಾಂತಿ ಪಡೆದವು. ನಮ್ಮ ಮೊದಲ ಕಾರ್ಯಕ್ರಮವೆಂದರೆ ಅಂಬಿರಕ್ಕೆ ಹೋಗುವುದು. ಊರ ಹೊರಗಿನ ನಮ್ಮ ಮಿತ್ರರು ರೈಲುಗಳಿಗೆ ಅಂಬಿರಕ್ಕೂ ಜಯಪುರಕ್ಕೂ ನಡುವೆ ಸಿಟಿ ಬಸ್ ನಡೆಯುತ್ತಿದೆ ಎಂದು ಸಹ ಗೊತ್ತಿರಲಿಲ್ಲ. ಹೀಗಾಗಿ ನಾವು ಟಾಂಗಾವನ್ನು ಗೊತ್ತು ಮಾಡಿಕೊಂಡು ನಗರದ ಮಧ್ಯಭಾಗದಿಂದ ಹಾದು ಹೋದೆವು. ಜಯಪುರದ ಮುಖ್ಯ ಬೀದಿಗಳು ನನ್ನ ಮನಸ್ಸಿನ ಮೇಲೆ ತುಂಬಾ ಪರಿಣಾಮವನ್ನು ಬೀರಿದವು. 1 ಶತಮಾನದ ಹಿಂದೆ ಆ ನಗರದ ಬೀದಿಗಳು ನಿರ್ಮಾಣವಾಗಿದ್ದರೂ ಬಹಳ ಅಗಲವಾದ ಬೀದಿಗಳು, ನೇರವಾದವುಗಳು. ಬಹುದೂರದಿಂದ ಕಾಣಿಸುವ ಅಂಗಡಿ ಮನೆಗಳ ದೇಶಿ ವಾಸ್ತು ರಚನೆ ಚೆನ್ನಾಗಿ ಶೋಭಿಸುತ್ತದೆ. ಇಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯದು, ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ. ಆದುದರಿಂದಲೇ ನನಗೆ ಅವುಗಳ ಮೇಲೆ ಮೋಹ. ಇಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ. ಕೆಲವೊಂದು ಕಡೆಗಳಲ್ಲಿ ಭವ್ಯವಾದ ಮಹಾದ್ವಾರಗಳಿವೆ. ಅಲ್ಲದೆ ಜಯಪುರ ಬಣ್ಣಗಾರರ ತವರೂರು. ಬಣ್ಣ ಹಾಕುವ ಕುಶಲಿಗರು ಆ ಊರಿನಲ್ಲಿ ಬಹಳ ಮಂದಿ ಇದ್ದಾರೆ. ಬಣ್ಣದ ಮೋಹವಿರುವ ಜನರು ಬಹಳ ಇದ್ದಾರೆ. ನೋಡ ಪಾಠಕ್ಕೆ ವಿವರಣೆ. ಜಯಪುರ ಎಷ್ಟು ಕೇಳಿದ್ವಿ ನಾವು? ಎಲ್ಲಿ ಕೇಳಿದ್ರೆ ಎಲ್ಲಿ ಕೇಳಿದ್ವಿ? ಜೈಪುರ ಅಥವಾ ಜೈಪುರ? ವೆರಿ ಗುಡ್.
ರಾಜಸ್ಥಾನದಲ್ಲಿ ಬರ್ತಕ್ಕಂತಹ ಪ್ರಸಿದ್ಧ ಪ್ರದೇಶ. ನೀವು ಥಾರ್ ಮರುಭೂಮಿ ಕೇಳಿರ್ಬೋದಲ್ಲ. ಥಾರ್ ಮರುಭೂಮಿ ಭಾರತದ ಬಹಳ ದೊಡ್ಡ ವಿಸ್ತಾರವಾಗಿರ್ತಕ್ಕಂತಹ ಮರುಭೂಮಿ ಅಂದ್ರೆ ಪ್ರಸಿದ್ಧಿ ಪಡೆದಿದೆ. ಹಾಗಾಗಿ ಎಲ್ಲಿದೆ? ಇದೇ ಒಂದು ರಾಜಸ್ಥಾನದಲ್ಲೇ ಇರ್ತಕ್ಕಂಥದ್ದು. ರಾಜಸ್ಥಾನದ ರಾಜಧಾನಿಯೇ ಈ ಒಂದು ಜಯಪುರ ಅಂತಕ್ಕಂಥದ್ದು. ಆ ಒಂದು ಜಯಪುರಕ್ಕೆ ನಮ್ಮ ಲೇಖಕರಾಗಿರ್ತಕ್ಕಂತಹ ಕೋಟ ಶಿವರಾಮ ಕಾರಂತರು ಅವರ ಸ್ನೇಹಿತರ ಜೊತೆ ಹೋದಂತಹ ಒಟ್ಟಾರೆ ಅನುಭವವನ್ನ ನಮ್ಮ ಪ್ರಸ್ತುತ ಪಾಠದಲ್ಲಿ ಹೇಳ್ತಾ ಹೋಗ್ತಾರೆ. ನೋಡೋಣ. ಜಯಪುರ ನನ್ನ ಪಾಲಿಗೆ ಹೊಸತಾಗಿರಲಿಲ್ಲ. 15 ವರ್ಷಗಳ ಹಿಂದೊಮ್ಮೆ ಹೋಗಿದ್ದೆ. ಈ ಬಾರಿ ನಾನು ಶ್ರೀಪತಿಯು ರೈಲಿನಿಂದ ಇಳಿದಾಗ ಬೆಳಗಿನ 11 ಗಂಟೆಯ ಬಿಸಿಲು ಬಡಿಯುತ್ತಿತ್ತು. ನೋಡಿ, ನಮ್ಮ ಲೇಖಕರಾಗಿರ್ತಕ್ಕಂತಹ ಕೋಟ ಶಿವರಾಮ ಕಾರಂತರಿಗೆ ಜಯಪುರ ಹೊಸದಾಗಿದೆ. ಯಾಕೆ? 15 ವರ್ಷಗಳ ಹಿಂದೆ ಹೋಗಿದ್ದು. ನಾವು ನಮಗೆ ಹೊಸದಾಗಿ ಕಂಡಾಗ ಮಾತ್ರ ಹೊಸದಾಗಿರುತ್ತೆ. ನಾವು ಆಗಾಗ ಭೇಟಿ ನೀಡ್ತಾ ಇದ್ರೆ ಅಥವಾ ಒಂದ್ಸರಿ ಹೋಗಿದ್ರೆ ಅದು ನಮಗೆ ಹಳೆಯದಾಗುತ್ತೆ ಅಲ್ವಾ? ಹಾಗೆ ನಮ್ಮ ಲೇಖಕರಾಗಿರ್ತಕ್ಕಂಥ ಶಿವರಾಮ ಕಾರಂತರಿಗೆ ಜಯಪುರ ಹಳೆಯದಾಗಿತ್ತು. ಯಾಕೆ ಅಂದ್ರೆ ಈಗಾಗಲೇ 15 ವರ್ಷಗಳ ಹಿಂದೆ ಅವರು ಆ ಒಂದು ಪ್ರದೇಶಕ್ಕೆ ಭೇಟಿಯಿಂದ ಕೊಟ್ಟಿದ್ರು. ಹಾಗಾಗಿ ಅದು ಈ ಸಲ ಹೊಸದಾಗಿಲ್ಲ. ಆದ್ರೆ ಈ ಸರಿ ವಿಶೇಷತೆ ಏನಪ್ಪಾ ಅಂದ್ರೆ ಅವರ ಸ್ನೇಹಿತರಾಗಿರ್ತಕ್ಕಂತಹ ಯಾರೋ ಶ್ರೀಪತಿಗಳು ಅವರ ಒಟ್ಟಿಗೆ ಹೋಗಿದ್ದಾರೆ. ಹಾಗಾಗಿ ಅವರಿಂದ ಜಯಪುರಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ಒಂದು ಸ್ನೇಹಿತರು ಮತ್ತು ಅವರಿಬ್ರು ಕೂಡ ರೈಲಿನಿಂದ ಇಳಿತಾರೆ. ಇಳಿದಂತಹ ಸಂದರ್ಭದಲ್ಲಿ ಬೆಳಗಿನ ಒಂದು 11 ಗಂಟೆಯ ಸಮಯ. 9 ಗಂಟೆಗೆ ಬಿಸಿಲು ಎಷ್ಟೊಂದಿರುತ್ತೆ? 11 ಗಂಟೆ. ಮೊದಲೇ ರಾಜಸ್ಥಾನದಂತಹ ಪ್ರದೇಶ ಮರುಭೂಮಿ ಅಂತ ಒಂದು ಪ್ರದೇಶದಲ್ಲಿ ಬಿಸಿಲಿನ ಒಂದು ತಾಪ ಅಂತಕ್ಕಂಥದ್ದು ಏನಾಗಿರುತ್ತೆ? ಹೆಚ್ಚಾಗಿರುತ್ತೆ ಅಲ್ವಾ? ಸರ್ವೇ ಸಾಮಾನ್ಯ. ಹಾಗಾಗಿ 11 ಗಂಟೆಯ ಸಮಯದಲ್ಲಿ ಬಿಸಿಲು ಅಂತಕ್ಕಂಥದ್ದು ಅಧಿಕವಾಗಿದೆ. ನೋಡಿ, ಈ ರೀತಿಯಾಗಿ 11 ಗಂಟೆಗೆ ಯಾವಾಗ ನಮ್ಮ ಲೇಖಕರು ಮತ್ತು ಲೇಖಕರ ಸ್ನೇಹಿತರಾಗಿರ್ತಕ್ಕಂಥ ಯಾರು ಶ್ರೀಪತಿಗಳು ರೈಲಿನಿಂದ ಇರುವಂತಹ ಸಂದರ್ಭದಲ್ಲಿ ನಮ್ಮ ಲೇಖಕರ ಮತ್ತೋರ್ವ ಸ್ನೇಹಿತರಾಗಿರ್ತಕ್ಕಂತಹ ರೈಲುಗಳು ಅವರನ್ನ ಪ್ರೀತಿಯಿಂದ ರೈಲ್ವೆ ನಿಲ್ದಾಣಕ್ಕೆ ಬಂದು ಸ್ವಾಗತವನ್ನ ಕೋರ್ತಾ ಹೋಗ್ತಾರೆ. ಅವ್ರಿಗೆ ಕಾಯ್ದಿರ್ತಾರೆ. ಕಾದಿದ್ದು ಅವ್ರು ಯಾವಾಗ ಬಂದಿರ್ತಾರೋ ಬಂದ್ಬಿಟ್ಟು ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ಬಿಟ್ಟು ಅವರು ತಮ್ಮ ಮನೆಗೆ ನಮ್ಮ ರೈಲುಗಳು ಕರ್ಕೊಂಡು ಹೋಗ್ತಾರೆ. ನಮ್ಮವನ್ನು ಊರ ಹೊರಗಿನ ಅವರ ಮನೆಗೆ ಕರೆದುಕೊಂಡು ಹೋದರು. ಹೊರಗಡೆ 4 ಸುತ್ತಲೂ ಉಸುಕು ಹರಿದ ಮರುಭೂಮಿಯಲ್ಲಿ ಅವರ ಮನೆ ಇತ್ತು. ಉಸುಕು ಅಂದ್ರೆ ಮರಳು. ನಾನು ಆಗಲೇ ಹೇಳಿದಾಗೆ ಜಯಪುರ ಆಗಿರ್ಬೋದು, ರಾಜಸ್ಥಾನ ಆಗಲೇ ಇದೆ. ಮರುಭೂಮಿ ಅಂತಕ್ಕಂಥದ್ದು ಯಥೇಚ್ಛವಾಗಿದೆ. ನಾ ಸಾಮಾನ್ಯವಾಗಿ ನೀವು ಸಿನಿಮಾಗಳಲ್ಲಿ ನೋಡಿರ್ತೀರಿ. ಸಿನಿಮಾಗಳಲ್ಲಿ ಐತಿಹಾಸಿಕ ಸಿನಿಮಾಗಳು ಬಂದಂತ ಸಂದರ್ಭದಲ್ಲಿ ಯಾವುದೇ ಯುದ್ಧ ಚಿತ್ರೀಕರಣ ಆಗ್ತಕ್ಕಂಥದ್ದು ಮರುಭೂಮಿ. ಇದು ಮೊನ್ನೆ ಒಂದು ಸಂಗೊಳ್ಳಿ ರಾಯಣ್ಣ ಫಿಲ್ಮ್ ಅಂತ ನೋಡಿದ್ರ? ಅದ್ರಲ್ಲಿ 2 ಯುದ್ಧದ ಸನ್ನಿವೇಶಗಳು ಬರ್ತಾರೆ. ಆ 2 ಸನ್ನಿವೇಶಗಳು ಕೂಡ ನಡೆದಿರ್ತಕ್ಕಂಥದ್ದು ಅದೇ ಒಂದು. ಸೊ ಈ ರೀತಿಯಾಗಿ ಅಂತ ಒಂದು ಪ್ರದೇಶದಲ್ಲಿ 4 ಸುತ್ತಲೂ ಅಂದ್ರೆ ಮನೆ ಮಧ್ಯಭಾಗದಲ್ಲಿರ್ತಕ್ಕಂಥದ್ದು. ಮಧ್ಯಭಾಗದಿಂದ 4 ಸುತ್ತಲೂ ಯಾವ ಕಡೆ ನೋಡಿದ್ರು ಸಂಪೂರ್ಣವಾಗಿ ಮರಳಿನಿಂದ ಆವೃತವಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ನಮ್ಮ ಲೇಖಕರಾಗಿರ್ತಕ್ಕಂತಹ ಲೇಖಕರ ಮಿತ್ರರಾಗಿರ್ತಕ್ಕಂತಹ ರೈಗಳ ಮನೆ ಅಂತಕ್ಕಂಥದ್ದು ಇತ್ತಂತೆ. ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ. ಉಸುವಿನ ಕಾವಿನಿಂದ ನಲ್ಲಿ ನೀರು ಕಾದೆ ಬರುತ್ತಿತ್ತು. ಮರುಭೂಮಿ ಸಾಕಷ್ಟು ಇರೋದ್ರಿಂದ ಅಲ್ಲಿ ಯಾಕಂದ್ರೆ ಮಣ್ಣಿದ್ರೆ ಮಣ್ಣಿನ ಮೇಲೆ ತೇವಾಂಶ ಅಂತಕ್ಕಂಥದ್ದು ಇರುತ್ತೆ. ಆದ್ರೆ ಮರಳಿನ ಮೇಲೆ ತೇವಾಂಶ ನಿಲ್ಲೋದಿಲ್ಲ. ಜೊತೆಗೆ ಬಿಸಿಲಿನ ಒಂದು ಕಿರಣಕ್ಕೆ ಏನಾಗುತ್ತೆ, ಮರಳು ಬಹುಬೇಗ ಹೀಟ್ ಆಗುತ್ತೆ, ಕಾಯುತ್ತೆ, ಅದರ ಶಾಖ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಅಲ್ಲಿನ ಒಂದು ಅವರ ಮನೆಯಿಂದ 4 ಸುತ್ತಲೂ ಉಸುಗುತ್ತಿದ್ದಂತ ತುಂಬಿದಂತ ಪ್ರದೇಶದಲ್ಲಿ ಇದ್ದಿದ್ದರ ಪರಿಣಾಮವಾಗಿ ಅವರ ಒಂದು ಮನೆಗೆ ಅಳವಡಿಸಿದಂತಹ ಕೊಳಾಯಿ ಇರುತ್ತಲ್ಲ, ಅಲ್ಲಲ್ಲಿ ಆ ಪೈಪ್ಗಳೆಲ್ಲವೂ ಕೂಡ ಮರಳಿನ ಅಡಿಯಲ್ಲೇ ಹೋಗಿರ್ತಕ್ಕಂಥ. ಹಾಗಾಗಿ ಮರಳಿನ ಅಡಿಯಲ್ಲಿ ಪೈಪ್ ಹೋಗಿರೋದ್ರೆ ಸಹಜವಾಗಿ ಆ ಒಂದು ಪೈಪ್ನಲ್ಲಿ ಇರ್ತಕ್ಕಂಥ ನೀರು ಕೂಡ ಮರಳು ಕಾದಾಗಿ ಪೈಪ್ ಕೂಡ ಬಿಸಿ ಆಗುತ್ತೆ. ಪೈಪ್ ಬಿಸಿ ಆದ್ಮೇಲೆ ಏನಾಗುತ್ತೆ, ನೀರು ಕೂಡ ಕಾಯ್ತಾ ತಣ್ಣಗಾಗುತ್ತೆ, ಕಾದೇ ಕಾಯುತ್ತಲ್ವಾ. ಸೊ ಆ ರೀತಿಯಾಗಿ ಸ್ಟಾಪ್ ಮಾಡಿ ನೋಡಿ.
ನಮ್ಮ ಲೇಖಕರಿಗೆ ನೋಡಿ ಈ ರೀತಿಯಾಗಿ ಮರಳಿನ ಉಸುಬಿನಲ್ಲಿ ಸಾಮಾನ್ಯವಾಗಿ ನೀರು ಬಿಸಿ ಆಗ್ತಾ ಇತ್ತು. ಸೊ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಲೇಖಕರಿಗೆ ನೀರು ಕಾಯಿಸ್ತಕ್ಕಂತ ಒಂದು ಅಗತ್ಯವೇ ಇರಲಿಲ್ಲ. ಯಾಕಂದ್ರೆ ನಮ್ಮ ಲೇಖಕರಿಗೆ ಬಿಸಿ ನೀರು ಸ್ನಾನ ಮಾಡ್ತಕ್ಕಂತ ಅಭ್ಯಾಸ ಇದೆ. ಹಾಗಾಗಿ ಅವ್ರು ಯಾವುದೇ ಕಾರಣಕ್ಕೂ ಮತ್ತೆ ನೀರನ್ನ ಕಾಯಿಸ್ತಕ್ಕಂಥ ಸಪರೇಟ್ ಕಾಯಿಸ್ತಕ್ಕಂಥ ಒಂದು ಅಗತ್ಯ ಬೀಳಲಿಲ್ಲ. ಆರಾಮಾಗಿ ಖುಷಿಯಿಂದ ಆರಾಮಾಗಿ ನಿಮ್ಮದಾಗಿ ಯಾಕಂದ್ರೆ ಪ್ರಯಾಣ ಕೂಡ ಮಾಡ್ಕೊಂಡು ಬಂದಿದ್ರು ಅವರು. ಬಹುದೂರದಿಂದ ನಮ್ಮ ಕರ್ನಾಟಕದಿಂದ ಹೋಗಿದ್ರು ಅವರು ಮತ್ತು ಅವರ ಸ್ನೇಹಿತರ ಒಂದಷ್ಟು ಗುಂಪು. ಹಾಗಾಗಿ ಅವರೆಲ್ಲರೂ ಕೂಡ ಸುಸ್ತಾದಂತ ಸಂದರ್ಭದಲ್ಲಿ ಯಾವಾಗ ಬಿಸಿ ನೀರಿನ ಒಂದು ಸ್ನಾನವನ್ನ ಮಾಡ್ತಾರೋ ಬಹಳ ಆರಾಮಾಗಿ ಖುಷಿ ಅನ್ನಿಸ್ತಾ ಆರಾಮಾಗ. ಸೊ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಲೇಖಕರ ಸ್ನೇಹಿತರಾಗಿರ್ತಕ್ಕಂತಹ ಶ್ರೀಪತಿಗಳಿಗೆ ಆಗಲಿಲ್ಲ. ಯಾಕಪ್ಪ ಅಂದ್ರೆ ಅವರಿಗೇನ ಬಿಸಿನೀರಿಗೆ ಸ್ನಾನ ಮಾಡ್ತಕ್ಕಂಥ ಒಂದು ಅಭ್ಯಾಸ ಇರಲಿಲ್ಲ. ತಣ್ಣೀರಿನ ಸ್ನಾನ ಮಾಡ್ತಾರೆ, ಆದ್ರೆ ತಣ್ಣೀರು ಇರಲಿಲ್ಲ. ಸೊ ಅದಕ್ಕೊಂದು ಪರಿಹಾರವನ್ನ ಪಡ್ಕೊಂತಾರೆ. ಏನ್ ಪರಿಹಾರ? ಕಾದಿದ್ದಂತಹ ನೀರನ್ನ ಏನ್ ಮಾಡ್ಬೇಕು? ಗಾಳಿಯಲ್ಲಿ ಕೊಡ್ಬೇಕು ಅಲ್ವಾ, ತಣ್ಣಗೆ ಮಾಡ್ಬೇಕು. ಅದನಂತರ ತಣ್ಣಗಾದ ಮೇಲೆ ಅವರು ಸ್ನಾನವನ್ನ ಮಾಡಿದಂತೆ. ಹೀಗಾಗಿ ಕಾದಿದ್ದ ನೀರನ್ನ ಆರಿಸಿ ತಣ್ಣೀರನ್ನ ಸ್ನಾನ ಮಾಡಿದ ನಂತರ ಊಟ ಮಾಡಿ 1-2 ತಾಸು ವಿಶ್ರಾಂತಿ ಪಡೆದವು. ಯಾವಾಗ ಸ್ನಾನವನ್ನ ಮಾಡಿ ಒಂದು ಶುಚಿಗೊಳಿಸಿದ್ರು ಅದಾದ್ಮೇಲೆ ಒಂದಷ್ಟು ಉಪಹಾರವನ್ನ ಸೇವಿಸಿ ಒಂದಷ್ಟು ಸಮಯ ಕಾಲ ವಿಶ್ರಾಂತಿಯನ್ನ ಪಡ್ಕೊಂತಾರೆ, ಆಯಾಸಗೊಂಡಿದ್ರು. ಹಾಗಾಗಿ ಇನ್ನ ನಮ್ಮ ಮೊದಲ ಕಾರ್ಯಕ್ರಮವೆಂದರೆ ಅಂಬೇರಕ್ಕೆ ಹೋಗುವುದು. ನಮ್ಮ ಜಯಪುರ ಪ್ರವಾಸದ ಮೂಲ ಉದ್ದೇಶವಾಗಿ ನಮ್ಮ ಲೇಖಕರದಾಗಿತ್ತು ಏನಪ್ಪಾ ಅಂದ್ರೆ ಅಂಬೇರಕ್ಕೆ ಭೇಟಿ ಕೊಡುವುದು. ಸೊ ಅಂಬೇರದ ದರ್ಶನ ಮಾಡಬೇಕು. ಅಂಬೇರ ಒಂದು ಬೆಟ್ಟದ ಒಂದು ಅರಮನೆ ಇದೆ, ಅದರ ಒಂದು ದರ್ಶನವನ್ನ ಮಾಡಬೇಕು ಅನ್ನೋದು ಬಯಕಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಲೇಖಕರು ಅಂಬೇರ ಬೆಟ್ಟಕ್ಕೆ ಹೋಗಿರ್ತಾರೆ. ಸೊ ಹಾಗಾಗಿ ಊರ ಹೊರಗಿರುವ ನಮ್ಮ ಮಿತ್ರರಿಗೆ ಅಂಬೇರಕ್ಕೂ ಜಯಪುರದ ನಡುವೆ ಸಿಟಿ ಬಸ್ ನಡೆಯುತ್ತದೆ ಎಂದು ಸಹ ಗೊತ್ತಿರಲಿಲ್ಲ. 4 ಸುತ್ತಲೂ ಉಸುಬು ಹರಡಿದಂತಹ ಮರುಭೂಮಿಯಂತಹ ಪ್ರದೇಶದಲ್ಲೇ ನಮ್ಮ ಸ್ನೇಹಿತರಾಗಿರ್ತಕ್ಕಂತಹ ಯಾರು ರೈಗಳ ಮನೆ ಇತ್ತು. ಹಾಗಾಗಿ ಅದು ಜಯಪುರದಿಂದ ಒಂದಷ್ಟು ದೂರ ಇತ್ತು ಅದು ಮನೆ. ಹಾಗಾಗಿ ಊರಿನ ಹೊರಭಾಗದಲ್ಲಿರ್ತಕ್ಕಂಥವರಿಗೆ ಊರಿನ ಒಳಭಾಗದಲ್ಲಿ ಏನಾಗುತ್ತೆ ಅಂತ ಪಾಪ ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯನಾ? ನಾವು ಏನೋ ಊರಿನ ಒಳಭಾಗದಲ್ಲಿದ್ರೆ ಊರಿನ ಆಗು ಹೋಗು ಗೊತ್ತಾಗುತ್ತೆ. ಆ ಊರಿಂದ ಎಷ್ಟೋ ಕಿಲೋಮೀಟರ್ ದೂರ ಇದ್ರೆ ಅಥವಾ ಆಚೆ ಇದ್ರೆ ನಮಗೆ ಗೊತ್ತಾಗಲ್ಲ ಆ ಊರಿನಲ್ಲಿ ಏನೇನಾಗುತ್ತೆ ಗೊತ್ತಿಲ್ಲ. ಸೊ ಅದೇ ರೀತಿಯಾಗಿ ನಮ್ಮ ಲೇಖಕರ ಸ್ನೇಹಿತರಾಗಿರ್ತಕ್ಕಂತಹ ರೈಲುಗಳಿಗೆ ಜಯಪುರದಿಂದ ಅಂಬೇರಕ್ಕೆ ಸಿಟಿ ಬಸ್ಗಳು ಇದಾವೆ, ಓಡಾಡ್ತವೆ ಸಾಕಷ್ಟು ಸಂಖ್ಯೆಯಲ್ಲಿ ಅನ್ನೋ ಒಂದು ವಿಚಾರ ಅವರಿಗೆ ತಿಳಿದಿರಲಿಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾರೆ ನಾವು ಟಾಂಗಾವನ್ನ ಗೊತ್ತು ಮಾಡಿಕೊಂಡು ನಗರದ ಮಧ್ಯಭಾಗದಿಂದ ಹಾದು ಹೋದೆವು. ಟಾಂಗಾ ಗಾಡಿ ಕುದುರೆ ಗಾಡಿ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಅವತ್ತಿನ ಕಾಲದಲ್ಲಿ ಟಾಂಗಾ ಗಾಡಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದು. ಈಗೆಲ್ಲ ಟಾಂಗಾ ಗಾಡಿಗಳ ಸಂಖ್ಯೆ ಬಹಳ ಕಡಿಮೆ ಇದ್ದು ಕೂಡ ಅಲ್ಲೊಂದು ಇಲ್ಲೊಂದು ಇದಾವೆ. ಅವರ ಸಿಮೆಂಟ್ ಇರಲಿಕ್ಕೆ ಅಥವಾ ಕಬ್ಬಣ ಇರಲಿಕ್ಕೆ ಈ ತರ ಬಳಕೆ ಮಾಡ್ತಾರೆ. ಮತ್ತೆ ನಾವು ಒಂದು ಸಂಚಾರದ ವ್ಯವಸ್ಥೆ ಅಥವಾ ಸಂಚಾರಿ ಸಾಮಗ್ರಿ ಯಾವ್ದಪ್ಪ ಆಗಿತ್ತು ಅಂತಂದ್ರೆ ಟಾಂಗಾ ಗಾಡಿ ಅಂತಕ್ಕಂಥದ್ದು ಬಹಳ ಪ್ರಸಿದ್ಧಿ ಪಡಿತು. ಅಂತ ಒಂದು ಟಾಂಗಾವನ್ನ ಬುಕ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಗಾಡಿ ಕುತ್ಕೊಂಡ್ಬಿಟ್ಟು ಜಯಪುರದಿಂದ ಅಂಬೇರ ಬೆಟ್ಟಕ್ಕೆ ಹೊರಡ್ತಾರಂತೆ. ಇಷ್ಟಕ್ಕೆ ಮುಂದಿನ ತರಗತಿ ನಾವು ಇದರ ಒಂದು ಮುಂದುವರೆದ ಭಾಗವನ್ನ ನೋಡೋಣಂತೆ. ಜೊತೆಗೆ ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂತ ಒಂದು ಚಟುವಟಿಕೆಯನ್ನು ಕೂಡ ಕೊಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಈ ಒಂದು ಗದ್ಯ ಭಾಗದ ಲೇಖಕರಾಗಿರ್ತಕ್ಕಂಥ ಒಂದು ಕೋಟ ಶಿವರಾಮ ಕಾರಂತಲ್ವಾ ಅವರ ಒಂದು ಪರಿಚಯವನ್ನ ಒಂದು ಸಂದರ್ಶನದ ಮೂಲಕ ನಾಳಿನ ಒಂದು ತರಗತಿಯಲ್ಲಿ ಅಥವಾ ಪಾಠ ಕಂಪ್ಲೀಟ್ ಆದ್ಮೇಲೆ ಮಾಡೋಣ. ಅದಕ್ಕೆ ರೆಡಿ ಆಗಿ ಆಯ್ತಾ.